ಇನ್ನು ಮುಂದೆ ಕೂಡ ನೀನು ಬಾಲಾಂಬಿಕೆಯಾಗೆ ಮುಂದುವರಿಬೇಕು. ನನ್ನ ಪ್ರತಿನಿಧಿಯಾಗಿ ಜನರ ಕಷ್ಟಗಳಿಗೆ ಪರಿಹಾರ ನೀಡು. ನೀನು ಪಂಚಲಿಂಗಗಳನ್ನು ತಂದ ಸಲುವಾಗಿ ನಾನು ನಿನಗೆ ನೀಡುತ್ತಿರುವ ಆಶೀರ್ವಾದವಿದು. ಹಾಗೆ ಮಹಾತಾಯಿ, ನೀನೇನು ಹೇಳ್ತೀಯೋ ಅದನ್ನು ಮಾಡೋದು ನನ್ನ ಕರ್ತವ್ಯ. ಎಲ್ಲಿ ನಿನ್ನ ನಾಲಿಗೆಯನ್ನ ನನ್ನ ಮುಂದಕ್ಕೆ ಚಾಚು ಮಗಳೇ. ಇನ್ನು ನೀನು ನುಡಿದಂತೆಯೇ ನಡೆಯುತ್ತೀಯ. ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡೋದಿಕ್ಕೆ ನಿನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಪರಿಹಾರ ಮಾಡು. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸು ಮಗಳೇ. ಹೋಗಿ ಬಾ, ನಿನಗೆ ಸುಮಂಗಳವಾಗಲಿ. ಸರಿ. ಮತ್ತೆ ಶ್ರೀಚಕ್ರ ದರ್ಶನವಾಗ ಮಹಾತಾಯಿ? ಅತಿ ಶೀಘ್ರದಲ್ಲೇ ಅದು ಪ್ರಕಟವಾಗುತ್ತೆ. ಆ ಕಾಲವನ್ನ ನಾನೇ ನಿನಗೆ ತಿಳಿಸುತ್ತೇನೆ. ಅದುವರೆಗೂ ನೀನು ಕೂಡ ಜಾಗೃತೆಯಿಂದ ಇರಬೇಕು ಮಗಳೇ. ನೀನೇ ನನ್ನ ಜೊತೆ ಇರುವಾಗ ನನಗಿನ್ನೇನು ಭಯ ಇಲ್ಲ ಮಹಾತಾಯಿ. ನಾನಿನ್ ಬರ್ತೀನಿ. ಜಯಾಂಬಿಕೆ ಜಗನ್ಮಾತಾ, ಜಯ ಸರ್ವ ಜಗನ್ಮಯಿ, ಜಯಾನವಧಿಕೈಶ್ವರ್ಯೇ, ಜಯಾನುಪಮ ವಿಗ್ರಹೇ, ಜಯ ವಾಮನಸಾತೀತೆ, ಜಯ ಚಿತ್ರಾಂಗ ಭಂಜಿಕೆ, ಜಯ ಜನ್ಮ ಜರಾಹೀನೆ, ಜಯ ಕಾಲೋತ್ತರೋತ್ತರೇ. ಪಂಚಲಿಂಗಗಳು ಕೂಡೋ ಕಾಲ ಇನ್ನೂ ಕೂಡಿ ಬರಲಿಲ್ವಲ್ಲ. ಶ್ರೀಚಕ್ರ ಗೋಚರಿಸುವ ಕಾಲ ಇನ್ನೂ ಸನ್ನಿಹಿತವಾಗಲಿಲ್ವಾ? ಇದಕ್ಕಾಗಿ ಇನ್ನು ಎಷ್ಟು ದಿವಸಗಳು ಕಾಯಬೇಕು? ಜನ್ಮ ಜನ್ಮಾಂತರಗಳಿಂದಲೂ ಈ ಶ್ರೀಚಕ್ರಕ್ಕೋಸ್ಕರ ಕಾಯ್ದು ಆಗೋಯ್ತು ನನ್ನ ಹಣೆ ಬರ. ಶಾಸ್ತ್ರಿಗಳೇ, ವಿರೂಪಾಕ್ಷ ಶಾಸ್ತ್ರಿಗಳೇ, ನಾನು ಪುಣ್ಯ ದರ್ಶನಕ್ಕಾಗಿ ಕಾಯ್ತಿದ್ದ ಕಾಲ ಹತ್ರ ಬಂದೇ ಬಿಡ್ತು. ಅತಿ ಶೀಘ್ರದಲ್ಲಿ ಒಂದು ಒಳ್ಳೆ ಸುಮುಹೂರ್ತದಲ್ಲಿ ಶ್ರೀಚಕ್ರ ಉದ್ಭವ ಆಗುತ್ತೆ. ಏನಂದ್ರಿ? ಏನಂದ್ರಿ ದೇಶಿಕರೇ? ಹೌದು ಶಾಸ್ತ್ರಿಗಳೇ, ಇದು ಸತ್ಯವಾದ ಮಾತು. ಇನ್ನು ನಮ್ಮ ಈ ಊರು, ರಾಜ್ಯ, ದೇಶ ಅಷ್ಟೇ ಏಕೆ ಇಡೀ ಭೂಮಂಡಲವೇ ಸುಭಿಕ್ಷವಾಗುತ್ತೆ. ಮಳೆ ಬೆಳೆಗಳು ಕಾಲ ಕಾಲಕ್ಕೆ ಕೂಡು ಬಂದು ಇನ್ನು ಮನುಕುಲಕ್ಕೆ, ಪ್ರಕೃತಿಗೆ ಯಾವುದೇ ರೋಗ ರುಜಿನಗಳು ಬಾಧಿಸೋದಿಲ್ಲ. ಇನ್ನು ಮುಂದೆ ಎಲ್ಲವೂ ಸುಖದ ಕಾಲವೇ. ಅಂದ್ರೆ ಪಂಚಲಿಂಗಗಳು ಕೂಡ್ಬಿಟ್ವಾ? ಶ್ರೀಚಕ್ರ ನೋಡೋ ಕಾಲ ಬಂದೇ ಬಿಡ್ತಾ? ಎಂಥ ಸುದ್ದಿ ಕೊಟ್ರಿ.
ಈ ಜನ್ಮದಲ್ಲಾದ್ರೂ ನಾನು ಶ್ರೀಚಕ್ರ ನೋಡೋ ಹಾಗಾಯ್ತಲ್ಲ. ಎಂತಹ ಅದ್ಭುತವಾದ ಸುದ್ದಿ ಕೊಟ್ಟಿದೆ ದೇಶಕರೇ. ಇದಕ್ಕೆ ಬಹುಮಾನವಾಗಿ ಶ್ರೀಚಕ್ರ ನನ್ನ ಕೈವಶವಾದ ತಕ್ಷಣ ಈ ದೇವಸ್ಥಾನದ ಅಷ್ಟು ಉಸ್ತುವಾರಿಯನ್ನ ನಿಮಗೆ ದಾರೆ ಎರೆದು ಕೊಟ್ಟಿರ್ತೀನಿ. ಇನ್ನೂ ಬಿಟ್ಟಿಲ್ವಲ್ರಿ ನಿಮಗೆ ಈ ವಾಂಛನ. ಶ್ರೀಚಕ್ರದ ದರ್ಶನದಿಂದ ನಾನು ಮುಕ್ತಿಯನ್ನು ಬಯಸ್ತಿದ್ದೀನಿ. ಆದರೆ ನೀವು ಬರೀ ಲೋಭನೆ ಮೈಗೂಡಿಸ್ಕೊಳ್ತಿದ್ದೀರಿ. ಒಳ್ಳೇದಲ್ರಿ ಇದು. ಕಾಲದಿಂದಲೂ ನಿಮಗೆ ಹೇಳ್ತಲೇ ಬಂದಿದ್ದೀನಿ, ಬೇಡಿ ಶಾಸ್ತ್ರಿಗಳೇ, ಈ ಅತಿಮೋಹ ಒಳ್ಳೇದಲ್ಲ, ಬಿಟ್ಟುಬಿಡಿ ಅಂತ. ಆದರೆ ನೀವಿನ್ನೂ ಆ ದುರಾಸನೆ ಮೈಗೂಡಿಸ್ಕೊಂಡಿದ್ದೀರಲ್ರಿ. ಯಾಕ್ರಿ ಬಿಡ್ಬೇಕು? ಇಟ್ಕೋಬೇಕು. ಇಟ್ಕೊಂಡ್ರೆ ದೊಡ್ಡದಾಗ ಆಸೆ ಇಟ್ಕೋಬೇಕು. ಮುಕ್ತಿ ಸಿಕ್ಬಿಟ್ರೆ ಏನ್ ಸಿಗುತ್ತೆ? ಏನ್ ಸಾಧಿಸಾಗುತ್ತೆ? ಇದ್ದು ಸುಖಿಸಬೇಕು. ಅದರಲ್ಲೂ ಆಸ್ತಿ, ಅಂತಸ್ತು ಎಲ್ಲವನ್ನು ನನ್ನ ಸುಪ್ರದಿನಲ್ಲಿ, ನನ್ನ ಹಿಡಿತದಲ್ಲಿಟ್ಕೊಂಡು ಆಳಬೇಕು. ಅದು ಬದುಕಿದ್ದಕ್ಕೂ ಸಾರ್ಥಕ. ಮುಕ್ತಿಯಂತೆ ಮುಕ್ತಿ. ಅಲ್ಪತೃಪ್ತರ್ರಿ ನೀವು. ದೇಶಾಂತೆ ಸುಭಿಕ್ಷಾಂತೆ. ನೀವಿನ್ನೂ ಬದಲಾಗಿಲ್ವಲ್ಲ ಶಾಸ್ತ್ರಿಗಳೇ? ಅಲ್ಲ, ಶ್ರೀಚಕ್ರ ಗೋಚರಿಸೋದೇ 1,000 ವರ್ಷಕ್ಕೆ ಒಂದು ಸಲ. ಅದಕ್ಕೋಸ್ಕರ ಜನ್ಮಾಂತರಗಳನ್ನೇ ಕಳೆದಿದ್ದೀನಿ ಅಂತ ಎಷ್ಟೋ ಸಲ ನೀವೇ ನನಗೆ ಹೇಳಿದ್ದೀರಿ. ಈ ಅದ್ಭುತ ಘಟನೆ ಸಾಧಾರಣವಾದ ವಿಷಯ ಅಲ್ಲವೇ ಅಲ್ಲ. ಶ್ರೀಚಕ್ರ ಸೇರಬೇಕಾದ್ದು ನಿಮಗೊಬ್ಬರಿಗೆ ಅಲ್ಲ ರೀ. ಅದು ಇಡೀ ಪ್ರಪಂಚದ ಸೊತ್ತು. ಅದರಿಂದ ಲೋಕ ಕಲ್ಯಾಣವಾಗಬೇಕು. ಅದನ್ನು ಇಟ್ಕೊಂಡು ಲಾಭ ಮಾಡ್ಕೊಳಕ್ ನೋಡ್ತಿದ್ದೀರಲ್ರಿ. ಏನು ಹೇಳೋಣ ಈ ನಿಮ್ಮ ದುರ್ಬುದ್ಧಿಗೆ? ನೀವೇನಾದ್ರೂ ಹೇಳ್ಕೊಳ್ಳಿ, ಏನಾದ್ರೂ ಅಂದ್ಕೊಳ್ಳಿ. ಶತಾಯ ಗತಾಯ ನಾನು ಶ್ರೀಚಕ್ರನ್ನ ಪಡ್ಕೊಳ್ತೀನಿ. ಅದೇ ನನ್ನ ಗುರಿ. ಒಂದು ಸಾರಿ ಶ್ರೀಚಕ್ರ ನನ್ನ ಕೈವಶವಾಗಲಿ, ಆಮೇಲೆ ನಾನೇ ಈ ವಿರೂಪಾಕ್ಷ ಶಾಸ್ತ್ರೀನೇ ನಿಮಗೆ ಮುಕ್ತಿಯನ್ನು ಕರುಣಿಸ್ತೀನಿ. ಚಿಂತೆ ಮಾಡಬೇಡಿ. ಬೇಡ ಕಣೆ, ಈ ಮಗುನ ಎತ್ಕೊಂಡು ಅಲ್ಲಿ ಇಲ್ಲಿ ಯಾಕೆ ಸುಮ್ಮನೆ ಅಲಿತಾ ಇದೀಯಾ? ನಡಿ, ಮನೆಗೆ ಹೋಗೋಣ. ಇಲ್ಲ, ನಾನು ಬರೋದಿಲ್ಲ. ಆ ಮಹಾದೇವಿನ ನಾನು ಪ್ರಶ್ನೆ ಕೇಳಬೇಕು. ನನ್ನ ಮಗುನ ಕಾಪಾಡ್ತಾಳೋ ಇಲ್ವೋ ಅಂತ. ನಾನು ಎಷ್ಟು ಸೇವೆ ಮಾಡಿದ್ದೀನಿ ಆ ತಾಯಿಗೆ. ಆದರೆ ನನ್ನ ಮಗುನ ಇಂಥ ಪರಿಸ್ಥಿತಿಗೆ ತಂದುಬಿಟ್ಲಲ್ಲ. ನನ್ನಿಂದ ಏನು ತಪ್ಪಾಗಿದೆ ಅಂತ ಪ್ರಶ್ನೆ ಮಾಡಲೇಬೇಕು ಇವತ್ತು. ಇದು ನಾವು ಪಡ್ಕೊಂಬಂದಿರೋ ವಿಧಿ ಆಟ ಅಮ್ಮ. ಅದಕ್ಕೆ ಆ ದೇವಿ ತಾನೇ ಏನು ಮಾಡ್ತಾಳೆ? ಇಲ್ಲಿ ರಂಪ ಮಾಡಬೇಡ. ನಡಿ, ಮೊದಲು ಮನೆಗೆ ಹೋಗೋಣ. ನೀವೇನೇ ಹೇಳಿದ್ರು ನಾನು ಬರಲ್ಲ. ಅದೇನಾದರೂ ಆಗೋಗ್ಲಿ, ಇವತ್ತೇ ಎಲ್ಲ ಇತ್ಯರ್ಥ ಆಗಲೇಬೇಕು. ಇವತ್ತೊಂದು ತೀರ್ಮಾನ ಆಗಲೇಬೇಕು. ಅಮ್ಮ ತಾಯಿ ತ್ರಿಪುರ ಸುಂದರಿ, ನಾನೇನ್ ತಪ್ಪು ಮಾಡಿದೆ ಅಂತ ನನ್ನ ಮಗುನ ಇಂಥ ಪರಿಸ್ಥಿತಿಗೆ ತಂದಿದ್ಯಾ? ನಾನು ನಿತ್ಯ ಪೂಜೆ ಪುರಸ್ಕಾರ ಮಾಡಿದ್ದಕ್ಕೆ ಇಂಥ ಬಹುಮಾನನ ಕೊಡೋದು ನೀನು? ನೀನು ನನ್ಗೆ ಉತ್ತರ ಕೊಡ್ಲೇಬೇಕು. ನನ್ನ ಮಗುನ ಬದುಕಿಸ್ಕೊಡ್ಲೇಬೇಕು. ನನ್ನ ಮಗುನ ಬದುಕಿಸ್ಕೊಡ್ಲೇಬೇಕು. ಏನಿದು? ಯಾಕೆ ರಂಪಾಟ ಮಾಡ್ತಾ ಇದೆಯಾ ದೇವಸ್ಥಾನದಲ್ಲಿ? ಮಗುನ ಯಾಕೆ ಕ್ಲೀನ್ ಮಲಗಿಸಿದ್ಯಾ? ಏನಿನ್ ತಗಾದೇನೂ ಇಲ್ಲ, ಏನೂ ಇಲ್ಲ. ನೀವಿಲ್ಲೇ ಅಲ್ವಾ ಪಂಚಾಯತಿ ಮಾಡೋದು? ನಾನು ಅಮ್ಮನವ್ರ ಹತ್ರ ನ್ಯಾಯ ಪಂಚಾಯತಿ ಕೇಳೋದಕ್ಕೆ ಬಂದಿದ್ದೀನಿ. ಅಮ್ಮನವರು ಭಕ್ತರ ಕೋರಿಕೆನ ಇಲ್ಲೇ ಅಲ್ವಾ ಈಡೇರಿಸೋದು? ಅದಕ್ಕೆ ಇಲ್ಲೇ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಬಂದಿದ್ದೀನಿ. ನೀವ್ಯಾರು ನನ್ನ ತಡೆಯೋ ಆಗಿಲ್ಲ, ಹೇಳ್ತಾ ಇದ್ದೀನಿ. ಓ, ಅಂದರೆ ಇದು ಊರ ಪಂಚಾಯತಿ ಅಲ್ಲ, ದೇವ್ರ ಪಂಚಾಯತಿ. ಸರಿ ಕಣಮ್ಮ, ಆಯಿತು. ಅದೇನು ಕೇಳ್ಕೊತೀಯ ಕೇಳ್ಕೊ, ಆದರೆ ಕಿರ್ಚಾಟ ರಂಪಾಟ ಮಾಡಬಾರ್ದು ಅಷ್ಟೇ. ಅರ್ಥ ಆಯ್ತಾ? ಅಮ್ಮ ಮಹಾತಾಯಿ, ಈ ಮಗುನ ನಿನ್ಗೆ ಹರಕೆ ಹೊತ್ತು ಹೆತ್ತಿರೋದು. ಹಾಗಿದ್ಮೇಲೆ ನನ್ನ ಮಗು ಮೇಲೆ ಸದಾ ನಿನ್ನ ಆಶೀರ್ವಾದ ಇರಬೇಕಲ್ವಾ? ನಾನೇನು ತಪ್ಪು ಮಾಡಿದ್ದೀನಿ ಅಂತ ನನ್ನ ಮಗುಗೆ ಇಂಥ ಶಿಕ್ಷೆ ಕೊಟ್ಟಿದ್ಯಾ ನೀನು?
ಇಲ್ಲ ಶಾಸ್ತ್ರಿಗಳೇ, ನೀವು ಈ ಜನ್ಮಕ್ಕಲ್ಲ ಜನ್ಮ ಜನ್ಮಾಂತರಕ್ಕೂ ಉದ್ಧಾರ ಆಗೋರಲ್ಲ. ಆ ಶ್ರೀಚಕ್ರ ಸ್ವರೂಪಿ ದೈವ ಶಿಶು ಹಿರಣ್ಮಯಿನ ಕಂಡೆ ಎಷ್ಟೋ ಜನ್ಮ ಜನ್ಮಾಂತರದ ಪುಣ್ಯ ಲಭಿಸಿದೆ. ಆಕೆಯಿಂದನೇ ಶ್ರೀಚಕ್ರ ಉದ್ಭವ ಆಗ್ತಾ ಇದೆ. ಸುಮ್ಮನೆ ಅಮ್ಮನವ್ರಿಗೆ ತಲೆಬಾಗಿ ನೀವು ಮುಕ್ತಿಯನ್ನು ಪಡೆಯೋ ದಾರಿ ಕಂಡುಕೊಳ್ಳಿ ವಿರೂಪಾಕ್ಷ ಶಾಸ್ತ್ರಿಗಳೇ. ಊರು ಹೋಗು ಅಂತಿದೆ, ಕಾಡು ಬಾ ಅಂತಿದೆ. ವಾನಪ್ರಸ್ಥ ಸ್ವೀಕರಿಸಬೇಕಾದ ಸಮಯದಲ್ಲಿ ರಾಜ್ಯಾಳೋ ದುರಾಸೆ ಯಾಕ್ರಿ ನಿಮಗೆ? ನಿಮ್ಮ ಉಪದೇಶ ನನಗೆ ಬೇಕಾಗಿಲ್ಲ. ನಿಮ್ಮ ಮಾರ್ಗದರ್ಶನನೂ ನನಗೆ ಹಿಡಿಸೋದಿಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಸದ್ಯಕ್ಕೆ ಆ ಶ್ರೀಚಕ್ರ ಸ್ವರೂಪಿಣಿ ಹಿರಣ್ಮಯಿನ ಕಾಪಾಡಿಕೊಳ್ಳೋದೇ ನನ್ನ ಈಗಿನ ಗುರಿ ಉದ್ದೇಶ. ನೀವು ಸಿಹಿ ಸುದ್ದಿ ಕೊಟ್ಟಲ್ಲ, ಅದಕ್ಕೆ ಬಹುಮಾನವಾಗಿ ಏನಾದರೂ ಕೊಡಬೇಕು. ದೇವಸ್ಥಾನದಲ್ಲಿ ಸಿಹಿ ಮಾಡಿಸ್ತೀನಿ ನಿಮಗೋಸ್ಕರ, ಬಂದು ತಿನ್ಕೊಳ್ಳಿ. ಮಂಗಳಾರತಿ ಸಮಯಕ್ಕೆ ಸರಿಯಾಗಿ ಬನ್ನಿ, ಆಯ್ತೇ? ಶ್ರೀಚಕ್ರದ ಉದ್ಭವ ಆಗೋ ಸುದ್ದಿ ಹೇಳಿದರೆ ಇವರಿಗೆ ಸಂತೋಷವಾಗುತ್ತೆ, ಸುಬುದ್ಧಿ ಬರುತ್ತೆ. ಇನ್ನಾದರೂ ಇವರು ಸನ್ಮಾರ್ಗದ ದಾರಿಯಲ್ಲಿ ನಡೀತಾರೆ ಅಂತ ನಾನು ಅಂದ್ಕೊಂಡ್ರೆ ಇವ್ರ ನರಿ ಬುದ್ಧಿ ಎಲ್ಲಿ ಬಿಡ್ತಾರೆ? ಅಷ್ಟಲ್ಲದೆ ಹೇಳ್ತಾರ, ಹುಟ್ಟುಗುಣ ಸುಟ್ಟರು ಹೋಗುತ್ತಿ ಅಂತ. ನನಗೆ ಬುದ್ಧಿ ಇಲ್ಲ ಅಷ್ಟೇ. ಇಲ್ಲಿಗೆ ಬಂದಾರಾಭ್ಯ, ಇವರು ಗುಲಾಮ್ಗಿರಿ ಚಾಕ್ರಿ ಮಾಡೋದೇ ಆಗಿದೆ ನನ್ನ ಕರ್ಮ. ಅಮ್ಮ ತಾಯಿ ಜಗನ್ಮಾತೆ, ನೀನಾದರೂ ಇವರು ಕೆಟ್ಟ ಬುದ್ಧಿನ ಹೋಗಲಾಡಿಸಿ ಒಳ್ಳೆ ಬುದ್ಧಿನ ಕರುಣಿಸಬಾರ್ದಾ ತಾಯಿ? ಏನಾಯ್ತು ಮಗುಗೆ? ಒಂಚೂರು ಕದಲ್ತಾನೆ ಇಲ್ಲ, ಉಸಿರಾಡ್ತಾ ಇದೆ ತಾನೆ? ನಿನ್ನೆವರೆಗೂ ಚೆನ್ನಾಗೇ ಇತ್ತಪ್ಪ. ಆಟ ಆಡೋಕೆ ಹೋಗಿ ಅದು ಯಾವುದೋ ವಿಷದೆಲ್ಲ ತಿಂದುವಾಗಿಂದ ಹಿಂಗೆ ಆಗ್ತಾ ಇದೆಯಪ್ಪ. ತಕ್ಷಣ ಮಗುನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ರೆ ಬದುಕಿರೋದೇನೋ. ಕರ್ಕೊಂಡೋಗಿದ್ವಪ್ಪ. ಆ ವೈದ್ಯರು ಮಗುನ ಮೈ ತುಂಬ ಎಲ್ಲ ವಿಷ ಹರಡ್ಕೊಂಡಿದ್ದೆ. ಮೊದಲು ಕರ್ಕೊಂಡೋಗಿ ನನ್ನ ಕೈಲಿ ಏನೂ ಆಗೋದಿಲ್ಲ ಅಂದ್ಬಿಟ್ರಪ್ಪ. ಅಮ್ಮ ಅಮ್ಮ ಅಳ್ಬೇಡಿ, ನಿಮ್ಮ ಮಗುಗೆ ಏನೂ ಆಗಲ್ಲ. ಆ ತಿಪ್ಪರ ಸುಂದರಿ ಕಾಪಾಡ್ತಾಳೆ. ಏಯ್ ತಲಾಟೆ ಹಿರಣ್ಮಯಿ, ವೈದ್ಯ ಏನು ಮಾಡೋಕ್ಕಾಗಲಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ತಾನೆ, ಮಧ್ಯದಲ್ಲಿ ನಿಂದೇನು? ಪಾಪ ಅವ್ರ ಸಂಕಟ ಅವ್ರಿಗೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಬೇಡ ನೀನು, ಅರ್ಥ ಆಯ್ತಾ? ಮಗುನ್ ಕಳ್ಕೊಂಡು ಎಷ್ಟು ದುಃಖದಲ್ಲಿದ್ದಾರೆ ನೋಡೋರು. ವೈದ್ಯರು ಸರಿ ಮಾಡೋಕ್ಕಾಗದೇ ಇರೋದನ್ನ ಈ ಮಹಾತಾಯಿ ಸರಿ ಮಾಡ್ತಾಳೆ. ಅದೇ ಅಲ್ವಾ ಈ ತಿಪ್ಪರ ಸುಂದರಿ ಮಹಿಮೆ? ವಾ, ಇವಳು ಹೇಳ್ಬಿಟ್ಲು ಅಮ್ಮನವ್ರು ಮಾಡ್ಬಿಡ್ತಾರೆ. ಏಯ್, ನೀನಿನ್ನೂ ಬಾಲಾಂಬಿಕೆ ಆಗಿದ್ದೀನಿ ಅನ್ನೋ ಕನಸಲ್ಲಿದ್ಯಾ, ಭ್ರಮೇಲಿದ್ಯಾ? ಅದೆಲ್ಲ ಮುಗಿದೋದ್ ಕತೆ. ಅವತ್ತೇ ನಿಮ್ಮಮ್ಮ ಬಂದ್ಬಿಟ್ಟು ವ್ರತ ಕೆಡಿಸಿ ಕರ್ಕೊಂಡು ಹೋದ್ರಲ್ಲ, ಇನ್ನೇನು? ಅಲ್ಲಿಗೆ ನಿನ್ನ ಬಾಲಾಂಬಿಕೆ ಕತೆ ಮುಗೀತು. ಏನೇನೋ ಸುಳ್ಳು ಹೇಳಿ ಈ ದೇವಸ್ಥಾನಕ್ಕಿರೋ ಮರ್ಯಾದೆನ ಕಳಿಬೇಡ. ಸ್ವಲ್ಪ ತೆಪ್ಪಗಿರೋದನ್ನ ಕಲ್ತ್ಕೋ. ಎಲ್ಲ ಮಕ್ಕಳ ಆಟನ ನಿನಗೆ? ಇಲ್ಲ ಪಂಚಾಕ್ಷರಿ ಅವರೇ, ನನಗೆ ಭ್ರಮೆ ಗಿಮೆ ಏನೂ ಇಲ್ಲ. ನನ್ನ ಮಕ್ಕಳಾಟನೂ ಆಡ್ತಾ ಇಲ್ಲ. ನನಗನ್ನಿಸ್ತಾ ಇದೆ ಈ ಮಗು ಉಳಿಯತ್ತೆ ಅಂತ. ಹಿರಣ್ಮಯಿ, ಅತಿ ಆಯ್ತು ನಿಂದು. ನಿನ್ನನ್ನು ನೀನೇನೋ ದೇವರು ಅನ್ಕೊಂಡ್ಬಿಟ್ಟಿದ್ಯಾ? ನೋಡೋ, ಚಿಕ್ಕ ಮಗಳು ನೀನು, ಚಿಕ್ಕವಳಾಗೇ ಇರು. ಇಂಥ ದೊಡ್ಡ ಕೆಲಸಕ್ಕೆಲ್ಲ ಕೈ ಹಾಕಕ್ಕೆ ಬರಬೇಡ. ಒಂದು ನಿಮಿಷ, ಇವಳ ಮಾತಲ್ಲಿ ನನಗೂ ನಂಬಿಕೆ ಬರ್ತಿದೆ. ಇವಳು ದೇವ್ರು ಅಲ್ಲದೆ ಇರ್ಬೋದು, ಆದರೆ ಬಾಲಾಂಬಿಕೆ ಆಗಿ ದೇವ್ರಾಗಿದ್ಲಲ್ವಾ? ಇವಳು ನನಗೆ ದೇವರು ಪ್ರತಿರೂಪದಲ್ಲಿ ಕಾಣಿಸ್ತಾ ಇದ್ದಾಳೆ. ಮುಳುಗೋ ದೋಣಿಗೆ ಆಸರೆಯಾಗಿ ಕಾಣ್ತಾ ಇದ್ದಾಳೆ. ಇವಳು ಚಿಕ್ಕವಳೇ ಇರ್ಬೋದು, ಆದರೆ ಇವಳಲ್ಲಿ ನನಗೇನೋ ದೈವವಾಣಿ ಕೇಳಿಸ್ತಿದೆ. ಅಮ್ಮನವರೇ ಮಾತಾಡ್ತಿದ್ದಾರೆ ಏನೋ ಅನ್ನಿಸ್ತಾ ಇದೆ. ಆಯ್ತಮ್ಮ, ಇವಳು ಅದೇನು ಪವಾಡ ಮಾಡ್ತಾಳೋ ನಾನು ನನ್ನ ಕಣ್ಣಾರೆ ನೋಡೋದಕ್ಕೆ ತಯಾರಾಗೇ ಇದ್ದೀನಿ.
ಹಿರಣ್ಮಯಿ ಶುರು ಮಾಡಮ್ಮ. ನೀನು ಈ ದೇವಸ್ಥಾನಕ್ಕೆ ಬಾಲಾಂಬಿಕೆ ಆಗಿದ್ದವಳು, ಈಗಲೂ ನಮಗೆ ಹಾಗೆ ಕಾಣಿಸ್ತಾ ಇದೆಯಾ? ನಿನ್ನ ಮಾತು ಕೇಳಿದ ಮೇಲೆ ನನಗೂ ಏನೋ ಆಶಾ ಕಿರಣ ಕಾಣಿಸ್ತಾ ಇದೆ. ನನ್ನ ಮಗು ಉಳಿಯುತ್ತೆ ಅಲ್ವಾ? ಅವಳಿಗೇನೂ ಆಗಲ್ಲ ಅಲ್ವಾ? ಏನೂ ಆಗಲ್ಲ, ಖಂಡಿತ ಉಳಿಯುತ್ತೆ. ಅರ್ಚಕ್ರೆ, ಅಮ್ಮನವ್ರ ಮುಂದೆ ಇಟ್ಟಿರೋ ತೀರ್ಥನ ತಗೊಂಬನ್ನಿ. ಅರ್ಚಕ್ರೆ, ಅವ್ರ ಮುಖ ಏನು ನೋಡ್ತಾ ಇದ್ದೀರಾ? ಬಾಲಾಂಬಿಕೆನೇ ಹೇಳ್ತಿದಾರಲ್ವಾ, ಹೋಗಿ ತೀರ್ಥ ತಗೊಂಡು ಬನ್ನಿ ಬೇಗ. ಅಮ್ಮ ಮಹಾತಾಯಿ, ಜನರಿಗೆ ಒಳ್ಳೇದು ಮಾಡಬೇಕು ಅಂತ ನೀನೇ ಹೇಳಿದ್ಯಾ. ನಾನು ಹೇಳ್ದಾಗೆ ಆಗತ್ತೆ ಅಂತ ಕೂಡ ಹೇಳಿದ್ಯಾ. ನೀನು ವಾಣಿಯ ಹಾಗೆ ನಾನು ಈ ಮಗುಗೆ ತೀರ್ಥ ಕೊಡ್ತಾ ಇದ್ದೀನಿ. ಈಗ ಈ ಮಗುನ ಉಳಿಸೋ ಕರ್ತವ್ಯ ನಿಂದು ತಾಯಿ. ಈಗ ಈ ಮಗುನ ನೀನೇ ಕಾದು ಕಾಪಾಡಬೇಕು ತಾಯಿ. ಇದೇನಿದು? ಮಗು ಬಾಯಿ ಒಳಗಡೆ ಒಂದು ತೊಟ್ಟು ತೀರ್ಥ ಹಿಡಿತಾ ಇಲ್ಲ. ಹಾಗಾದ್ರೆ ಮಗು ಹೋಗ್ಬಿಟ್ಟಿದೆ ಅನ್ಸುತ್ತೆ. ಸಾಕು ಬಾಯಿ ಮುಚ್ಚಯ್ಯ. ಆ ಬಾಲಾಂಬಿಕೆ ನನ್ನ ಮಗುನ ಉಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ರೆ ನನ್ನ ಮಗುನ ಸಾಯಿಸೇ ಬಿಟ್ಟಿದ್ಯಲ್ಲ ನೀನು. ನಿನ್ನಂತವನ್ನ ಈ ಪವಿತ್ರವಾದ ದೇವಾಲಯದಲ್ಲಿ ಇನ್ನೂ ಇಟ್ಕೊಂಡಿದಾರಲ್ಲ. ಅವನ ಹತ್ರ ಏನಮ್ಮ ಮಾತು? ಮಗನ ಬಾಯಿ ಬಿಡಿಸೋ ಮೊದಲು ತುಟಿ ದೊಡ್ಡದು ಮಾಡು. ತುಟಿ ಕೆಲಸಮ್ಮ. ಕಂದ, ನನ್ನ ಮಗು ಬದುಕ್ಬಿಡ್ತು. ನನ್ನ ಮಗು ಬದುಕ್ಬಿಡ್ತು. ಬಾಲಾಂಬಿಕೆ ನನ್ನ ಮಗುನ ಬದುಕಿಸ್ಬಿಟ್ಲು. ಮಗು ಉಳಿಯಂಗಿಲ್ಲ ಅಂತ ವೈದ್ಯರು ಹೇಳಿದ್ರು. ಆದರೂ ಬಾಲಾಂಬಿಕೆ ತಾಯಿ ಪವಾಡ ಮಾಡಿ ಉಳಿಸ್ಬಿಟ್ಲು. ನಮ್ಮ ಮೂರು ತ್ರಿಪುರ ಸುಂದರಿ ಜೊತೆಗೆ ಈ ಬಾಲಾಂಬಿಕೆ ತಾಯಿನೂ ಸಿಕ್ಬಿಟ್ಲು.